ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ರಾಮಾಯಣವನ್ನು ನೆನೆದಾಗ ಹೆಚ್ಚಾಗಿ ರಾಮನ ಪರಾಕ್ರಮ, ಲಕ್ಷ್ಮಣನ ಸೇವೆ ಅಥವಾ ಹನುಮಂತನ ಭಕ್ತಿಯನ್ನು ಕೊಂಡಾಡುತ್ತೇವೆ. ಸೀತೆಯ ಬಗ್ಗೆ ನೆನೆದಾಗ ನಮಗೆ ಹೆಚ್ಚಾಗಿ ಕಣ್ಣೀರು ಹಾಕುವ, ಕಷ್ಟಪಡುವ ಮತ್ತು ರಾಮನಿಗಾಗಿ ಕಾಯುವ ಅಬಲೆ ನೆನಪಾಗುತ್ತಾಳೆ. ಆದರೆ ಅಶೋಕವನದಲ್ಲಿ ಸೀತೆ ಕಳೆದ ಆ 10 ತಿಂಗಳುಗಳು ಕೇವಲ ಕಣ್ಣೀರಿನ ಕಥೆಯಲ್ಲ. ಅದು ಅಚಲವಾದ ಧೈರ್ಯ, ದೃಢವಾದ ಆತ್ಮವಿಶ್ವಾಸ ಮತ್ತು ಅಪ್ರತಿಮ ಆತ್ಮಾಭಿಮಾನದ ಕಾವ್ಯ. ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿ ಮಹಿಳೆಯೂ ಕಲಿಯಲೇಬೇಕಾದ, ತನ್ನನ್ನು ತಾನು ಕಂಡುಕೊಳ್ಳಲು ನೆರವಾಗುವ ದೊಡ್ಡ ಪಾಠ ಆಕೆಯ ಅಶೋಕವನದ ಜೀವನದಲ್ಲಿದೆ. ಇಂದು ಸೀತೆಯ ಆ ಕೆಚ್ಚದೆಯ ಧೈರ್ಯದ ರಹಸ್ಯವನ್ನು ನಾವೆಲ್ಲರೂ ಸೇರಿ ತಿಳಿಯೋಣ. 1. ಅಶೋಕವನದ ಭೀಕರತೆ ಮತ್ತು ಸೀತೆಯ ದೃಢತೆ. ಪರಿಸ್ಥಿತಿ ಯಾವಾಗಲೂ ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ. ಸೀತೆಗೆ ಲಂಕೆಗೆ ಹೋಗಬೇಕೆಂದು ಆಯ್ಕೆಯಿರಲಿಲ್ಲ. ಅವಳನ್ನು ಬಲವಂತವಾಗಿ ಕರೆದೊಯ್ಯಲಾಯಿತು. ಅದೇ ರೀತಿ ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಸಮಸ್ಯೆಗಳು ನಮ್ಮ ತಪ್ಪಿಲ್ಲದೆ ಬರುತ್ತವೆ. ಕೆಲಸದ ಸಮಸ್ಯೆ, ಕುಟುಂಬದ ಕಷ್ಟ ಅಥವಾ ಜನರ ಅನ್ಯಾಯ. ಆದರೆ ಮುಖ್ಯವಾದುದು ಪರಿಸ್ಥಿತಿಯಲ್ಲ, ಅದನ್ನು ನಾವು ಎದುರಿಸುವ ಧೈರ್ಯ. ಒಂಟಿತನದಲ್ಲಿಯೂ ನಮ್ಮ ಮೌಲ್ಯ ಕಳೆದುಕೊಳ್ಳಬಾರದು. ಅಶೋಕವನದಲ್ಲಿ ಸೀತೆಯ ಬಳಿ ಯಾರೂ ಇರಲಿಲ್ಲ. ಆದರೂ ಅವಳು ತನ್ನ ಗೌರವ ಮತ್ತು ಧರ್ಮವನ್ನು ಬಿಟ್ಟುಬಿಡಲಿಲ್ಲ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಜನರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು, ಬೆಂಬಲ ಕೊಡದೇ ಹೋಗಬಹುದು. ಆ ಸಮಯದಲ್ಲಿ ನಮ್ಮ ಮೌಲ್ಯಗಳನ್ನು ಬಿಟ್ಟುಬಿಟ್ಟರೆ ನಾವು ನಮಗೇ ಸೋತಂತಾಗುತ್ತದೆ. ಹೊರಗೆ ದುರ್ಬಲವಾಗಿ ಕಾಣಿಸಿದರೂ ಒಳಗೆ ಶಕ್ತಿ ಇರಬಹುದು. ರಾಕ್ಷಸಿಯರು ಸೀತೆಯನ್ನು ದುರ್ಬಲ ಎಂದುಕೊಂಡರು. ಆದರೆ ಅವಳ ನಂಬಿಕೆ ಮತ್ತು ಆತ್ಮಶಕ್ತಿ ರಾವಣಗಿಂತಲೂ ದೊಡ್ಡದಾಗಿತ್ತು. ನಮ್ಮ ಜೀವನದಲ್ಲೂ ಕೆಲವರು ನಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಾರೆ. ಆದರೆ ನಿಜವಾದ ಶಕ್ತಿ ದೇಹದಲ್ಲಲ್ಲ, ಮನಸ್ಸಿನ ದೃಢತೆಯಲ್ಲಿದೆ. ಕಷ್ಟ ಶಾಶ್ವತವಲ್ಲ ಎಂಬ ನಂಬಿಕೆ ಇರಬೇಕು. ಸೀತೆಗೆ ಒಂದು ನಂಬಿಕೆ ಇತ್ತು. ಒಂದು ದಿನ ರಾಮ ಬಂದು ತನ್ನನ್ನು ರಕ್ಷಿಸುತ್ತಾನೆ. ನಮ್ಮ ಜೀವನದಲ್ಲೂ ಕಷ್ಟಗಳು ಶಾಶ್ವತವಲ್ಲ. ಆಶೆಯನ್ನು ಕಳೆದುಕೊಳ್ಳದೆ ನಿಲ್ಲುವವನೇ ಕೊನೆಯಲ್ಲಿ ಗೆಲ್ಲುತ್ತಾನೆ. ಜೀವನದ ಸಾರ. ಅಶೋಕವನವು ಕೇವಲ ಒಂದು ಸ್ಥಳವಲ್ಲ, ಅದು ಜೀವನದಲ್ಲಿ ಬರುವ ಕಷ್ಟಗಳ ಸಂಕೇತ. ಸೀತೆಯಂತೆ ಧೈರ್ಯ ಮತ್ತು ಆತ್ಮಗೌರವ ಉಳಿಸಿಕೊಂಡವರು ಯಾವುದೇ ಪರಿಸ್ಥಿತಿಯಲ್ಲೂ ಮುರಿಯುವುದಿಲ್ಲ. ಯೋಚಿಸಿ ನೋಡಿ, ಒಬ್ಬ ಒಂಟಿ ಮಹಿಳೆ, ಪರಕೀಯರ ನಾಡಿನಲ್ಲಿ, ಭಯಾನಕ ರಾಕ್ಷಸಿಯರ ಮಧ್ಯೆ ಮತ್ತು ಅವಳನ್ನೇ ಮೋಹಿಸಿ ತನ್ನ ಮಡಿದನೆಯಾಗಿ ಮಾಡಿಕೊಳ್ಳಲು ಹವಣಿಸುತ್ತಿರುವ ಬಲಿಷ್ಠ ರಾವಣನ ಮುಂದೆ. ಇದು ಯಾರಿಗಾದರೂ ಬೆಚ್ಚಿಬೀಳಿಸುವಂತಹದು. ಆದರೆ ಸೀತೆ ಬೆಚ್ಚಿಬೀಳಲಿಲ್ಲ. ಆಕೆಯ ಕಣ್ಣೀರಿನ ಹಿಂದೆ ಒಂದು ಕೆಚ್ಚೆದೆಯ ಬೆಂಕಿಯಿತ್ತು. ಆಕೆಯ ದೌರ್ಬಲ್ಯದ ಹಿಂದೆ ಒಂದು ಅಪ್ರತಿಮ ಶಕ್ತಿಯಿತ್ತು. 2. ರಾವಣನ ಮುಂದೆ ಸೀತೆಯ ಅಚಲವಾದ ಆತ್ಮಾಭಿಮಾನ. ರಾವಣನು ಸೀತೆಯನ್ನು ಒಲಿಸಿಕೊಳ್ಳಲು 10 ತಂತ್ರಗಳನ್ನು ಬಳಸಿದನು. ಆಕೆಗೆ ಲಂಕೆಯ ಐಶ್ವರ್ಯವನ್ನು ತೋರಿಸಿದನು. ರಾಮನು ಎಂದಿಗೂ ಬರುವುದಿಲ್ಲ ಎಂದು ಸುಳ್ಳು ಹೇಳಿದನು ಮತ್ತು ತನ್ನ ಪಟ್ಟದ ಮಹಾರಾಣಿಯನ್ನಾಗಿ ಮಾಡುವ ಆಸೆ ತೋರಿಸಿದನು. ಆದರೆ ಸೀತೆಯ ಉತ್ತರ ಒಂದೇ ಆಗಿತ್ತು. ಆಕೆ ರಾವಣನ ಮುಂದೆ ತಲೆ ಬಾಗಲೇ ಇಲ್ಲ. ಆತ್ಮಾಭಿಮಾನ ಹಣಕ್ಕಿಂತ ದೊಡ್ಡದು. ರಾವಣನು ಸೀತೆಗೆ ಲಂಕೆಯ ಐಶ್ವರ್ಯವನ್ನು ತೋರಿಸಿದನು. ಅವಳನ್ನು ತನ್ನ ಮಹಾರಾಣಿಯನ್ನಾಗಿ ಮಾಡುವುದಾಗಿ ಹೇಳಿದನು. ಆದರೆ ಸೀತೆ ಒಂದು ಸತ್ಯವನ್ನು ತಿಳಿದಿದ್ದಳು. ಹಣ, ಅಧಿಕಾರ ಮತ್ತು ಐಶ್ವರ್ಯವು ಆತ್ಮಗೌರವಕ್ಕಿಂತ ದೊಡ್ಡದಲ್ಲ. ಇಂದಿನ ಜೀವನದಲ್ಲೂ ಕೆಲವರು ಲಾಭಕ್ಕಾಗಿ ತಮ್ಮ ಮೌಲ್ಯಗಳನ್ನು ಬಿಟ್ಟುಕೊಡುತ್ತಾರೆ. ಆದರೆ ಸೀತೆಯ ಕಥೆ ಹೇಳುವುದು ಸ್ವಾಭಿಮಾನ ಕಳೆದುಕೊಂಡು ಪಡೆದ ಯಶಸ್ಸು ನಿಜವಾದ ಗೆಲುವಲ್ಲ. ಯಾರೂ ನಿಮ್ಮ ಮನಸ್ಸನ್ನು ಬಂಧಿಸಲು ಸಾಧ್ಯವಿಲ್ಲ. ರಾವಣನು ಸೀತೆಯನ್ನು ಅಶೋಕವನದಲ್ಲಿ ಬಂಧಿಸಿದ್ದನು, ಆದರೆ ಅವಳ ಮನಸ್ಸನ್ನು ಬಂಧಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ನಮ್ಮ ಜೀವನದಲ್ಲೂ ಕೆಲವರು ನಮ್ಮನ್ನು ಒತ್ತಡಕ್ಕೆ ಒಳಪಡಿಸಲು ಪ್ರಯತ್ನಿಸುತ್ತಾರೆ, ಕೆಲಸದಲ್ಲಿ, ಸಂಬಂಧಗಳಲ್ಲಿ ಅಥವಾ ಸಮಾಜದಲ್ಲಿ. ಆದರೆ ನಿಜವಾದ ಸ್ವಾತಂತ್ರ್ಯ ಹೊರಗಲ್ಲ, ಅದು ನಮ್ಮ ಮನಸ್ಸಿನಲ್ಲಿದೆ. ತಪ್ಪಿನ ಮುಂದೆ ಮೌನವಾಗಿರುವುದು ದುರ್ಬಲತೆ. ಸೀತೆ ರಾವಣನ ಮುಂದೆ ಮೌನವಾಗಿರಲಿಲ್ಲ. ಅವಳು ಸ್ಪಷ್ಟವಾಗಿ ಹೇಳಿದಳು, ನೀನು ಸಿಂಹವಲ್ಲ, ನೀನು ಕೇವಲ ದುರ್ಬಲ ಮೃಗ. ಇದು ನಮಗೆ ಒಂದು ಪಾಠ. ಅನ್ಯಾಯದ ಮುಂದೆ ಮೌನವಾಗಿರುವುದು ಧರ್ಮವಲ್ಲ. ಸತ್ಯದ ಪರವಾಗಿ ನಿಲ್ಲುವ ಧೈರ್ಯವೇ ನಿಜವಾದ ಶಕ್ತಿ. ನಂಬಿಕೆ ಮತ್ತು ಧರ್ಮವೇ ದೊಡ್ಡ ಶಕ್ತಿ. ಸೀತೆಗೆ ಒಂದು ಅಚಲವಾದ ನಂಬಿಕೆಯಿತ್ತು. ಒಂದು ದಿನ ರಾಮ ಬಂದು ನ್ಯಾಯವನ್ನು ಸ್ಥಾಪಿಸುತ್ತಾನೆ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ನ್ಯಾಯ ತಡವಾಗಿ ಬರುತ್ತದೆ.
ಆದರೆ ಸತ್ಯ ಮತ್ತು ಧರ್ಮದ ಮೇಲೆ ನಂಬಿಕೆ ಇಟ್ಟವರು ಕೊನೆಯಲ್ಲಿ ಸೋಲುವುದಿಲ್ಲ. ಜೀವನದ ಸಾರ. ಸೀತೆಯ ಕಥೆ ಮಹಿಳೆಯರಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಪಾಠ. ಯಾವ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ಆತ್ಮವಿಶ್ವಾಸ, ಆತ್ಮಾಭಿಮಾನ ಮತ್ತು ನೈತಿಕತೆಯನ್ನು ಕಾಪಾಡಿಕೊಳ್ಳುವ ಶಕ್ತಿ ನಮಗಿರಬೇಕು. ತನ್ನ ಪತಿಯ ಮೇಲಿನ ಅಚಲವಾದ ವಿಶ್ವಾಸ ಮತ್ತು ತನ್ನ ಸ್ವಂತ ಧರ್ಮದ ಮೇಲಿನ ದೃಢವಾದ ನಂಬಿಕೆ ಆಕೆಗೆ ಈ ಶಕ್ತಿಯನ್ನು ನೀಡಿತು. ಇಂದಿನ ಮಹಿಳೆಯರು ಇಂತಹ ದೃಢತೆಯನ್ನು ಬೆಳೆಸಿಕೊಳ್ಳಬೇಕು. 3. ಸೀತೆಯ ಧೈರ್ಯದಿಂದ ಇಂದಿನ ಮಹಿಳೆಯರಿಗೆ ಸಿಗುವ ಪಾಠಗಳು. ಸೀತೆಯ ಅಶೋಕವನದ ಜೀವನ ಇಂದಿನ ಆಧುನಿಕ ಮಹಿಳೆಯರಿಗೆ 10 ಪಾಠಗಳನ್ನು ನೀಡುತ್ತದೆ. ಅಚಲವಾದ ಆತ್ಮವಿಶ್ವಾಸ. ಅಶೋಕವನದಲ್ಲಿ ಸೀತೆ ಒಂಟಿಯಾಗಿದ್ದಳು. ಅವಳ ಬಳಿ ಕುಟುಂಬವೂ ಇರಲಿಲ್ಲ, ಸಹಾಯ ಮಾಡುವವರೂ ಇರಲಿಲ್ಲ. ಆದರೂ ಅವಳು ತನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಜಗತ್ತೇ ನಮಗೆ ವಿರುದ್ಧವಾಗಿದ್ದರೂ ನಮ್ಮ ಸಾಮರ್ಥ್ಯವನ್ನು ನಂಬಬೇಕು. ನಮ್ಮ ಮೇಲಿನ ನಂಬಿಕೆಯೇ ನಮಗೆ ಮೊದಲ ಶಕ್ತಿ. ಇಂದಿನ ಜೀವನದಲ್ಲೂ ಕೆಲವೊಮ್ಮೆ ಮಹಿಳೆಯರು ಕೆಲಸದ ಸ್ಥಳದಲ್ಲಿ, ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಆ ಸಮಯದಲ್ಲಿ ಮೊದಲ ಶಕ್ತಿ ಹೊರಗಿನಿಂದ ಬರುವುದಿಲ್ಲ. ನಮ್ಮೊಳಗಿನ ಆತ್ಮವಿಶ್ವಾಸವೇ ನಮಗೆ ಮುಂದೆ ಸಾಗಲು ಶಕ್ತಿ ನೀಡುತ್ತದೆ. ಆತ್ಮಾಭಿಮಾನದ ರಕ್ಷಣೆ. ಸೀತೆಗೆ ಲಂಕೆಯ ಐಶ್ವರ್ಯ, ಅಧಿಕಾರ ಮತ್ತು ರಾಣಿಯ ಸ್ಥಾನ ಎಲ್ಲವೂ ನೀಡುವುದಾಗಿ ಹೇಳಲಾಯಿತು. ಆದರೆ ಅವಳು ತನ್ನ ಆತ್ಮಾಭಿಮಾನವನ್ನು ಬಿಟ್ಟುಕೊಡಲಿಲ್ಲ. ಇಂದಿನ ಸಮಾಜದಲ್ಲೂ ಕೆಲವರು ಲಾಭಕ್ಕಾಗಿ ತಮ್ಮ ಮೌಲ್ಯಗಳನ್ನು ಬಿಟ್ಟುಕೊಡುತ್ತಾರೆ. ಆದರೆ ಸೀತೆಯ ಕಥೆ ಹೇಳುವುದು ಸ್ವಾಭಿಮಾನ ಕಳೆದುಕೊಂಡು ಪಡೆದ ಯಶಸ್ಸು ನಿಜವಾದ ಯಶಸ್ಸಲ್ಲ. ಧರ್ಮ ಮತ್ತು ನೈತಿಕತೆ. ಸೀತೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ತನ್ನ ಧರ್ಮವನ್ನು ಬಿಟ್ಟುಕೊಡಲಿಲ್ಲ. ಇಂದಿನ ಜೀವನದಲ್ಲೂ ಹಲವಾರು ಬಾರಿ ಸರಿಯಾದ ಮಾರ್ಗ ಮತ್ತು ಸುಲಭ ಮಾರ್ಗ ಎಂಬ 2 ಆಯ್ಕೆಗಳು ಬರುತ್ತವೆ. ಸುಲಭ ಮಾರ್ಗ ತಾತ್ಕಾಲಿಕ ಲಾಭ ಕೊಡಬಹುದು, ಆದರೆ ನೈತಿಕತೆ ಮತ್ತು ಸತ್ಯದ ಮಾರ್ಗವೇ ಕೊನೆಯಲ್ಲಿ ಗೌರವ ತರುತ್ತದೆ. ಒಂಟಿ ಹೋರಾಟದ ಧೈರ್ಯ. ಸೀತೆಯ ಹೋರಾಟ ಬಹುತೇಕ ಒಂಟಿಯದ್ದಾಗಿತ್ತು. ಅವಳು ಯಾರ ಮೇಲೂ ಅವಲಂಬಿಸದೆ ತನ್ನ ಮನಸ್ಸಿನ ಶಕ್ತಿಯಿಂದ ಕಷ್ಟವನ್ನು ಎದುರಿಸಿದಳು. ಇಂದಿನ ಮಹಿಳೆಯರಿಗೂ ಕೆಲವೊಮ್ಮೆ ತಮ್ಮ ಜೀವನದ ಹೋರಾಟಗಳನ್ನು ತಾವೇ ಎದುರಿಸಬೇಕಾಗುತ್ತದೆ. ವೃತ್ತಿಯಲ್ಲಿ, ಕುಟುಂಬದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ. ಆ ಸಮಯದಲ್ಲಿ ಸೀತೆಯ ಕಥೆ ಹೇಳುವ ಪಾಠ ಏನೆಂದರೆ, ಒಂಟಿಯಾಗಿದ್ದರೂ ಧೈರ್ಯದಿಂದ ನಿಲ್ಲುವವನೇ ನಿಜವಾದ ಶಕ್ತಿಶಾಲಿ. ಜೀವನದ ಸಾರ. ಸೀತೆಯ ಕಥೆ ಕೇವಲ ಪುರಾಣದ ಕಥೆಯಲ್ಲ, ಅದು ಪ್ರತಿಯೊಬ್ಬ ಮಹಿಳೆಯಗೂ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಂದೇಶ. ಯಾವ ಪರಿಸ್ಥಿತಿಯಲ್ಲಿದ್ದರೂ ಆತ್ಮವಿಶ್ವಾಸ, ಆತ್ಮಾಭಿಮಾನ ಮತ್ತು ನೈತಿಕತೆಯನ್ನು ಕಾಪಾಡಿಕೊಂಡರೆ ಯಾವುದೇ ಕಷ್ಟವನ್ನು ಜಯಿಸಬಹುದು. ನಿಮ್ಮ ಒಳಗಿನ ಸೀತೆಯನ್ನು ಕಂಡುಕೊಳ್ಳಿ. ಕೊನೆಯದಾಗಿ ಸ್ನೇಹಿತರೆ, ಸೀತೆಯ ಕಥೆ ಕೇವಲ ಪುರಾಣದ ಕಥೆಯಲ್ಲ, ಅದು ನಮ್ಮೆಲ್ಲರ ಒಳಗಿನ ಶಕ್ತಿಯ ಕಥೆ. ನಮ್ಮೆಲ್ಲರಲ್ಲಿಯೂ ಒಬ್ಬ ಸೀತೆ ಇದ್ದಾಳೆ, ಧೈರ್ಯವಂತಿ, ಆತ್ಮಾಭಿಮಾನಿ ಮತ್ತು ಕೆಚ್ಚೆದೆಯ ನಾರಿ. ನಮ್ಮ ಒಳಗಿನ ಆ ಸೀತೆಯನ್ನು ನಾವು ಕಂಡುಕೊಳ್ಳಬೇಕು. ನಮ್ಮ ಜೀವನದ ಸ್ಪಾರ್ಕ್ ಅನ್ನು ನಾವೇ ಕಂಡುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.